ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮದುವೆ ಆಗಿ ಕೆಲವೇ ಗಂಟೆಗಳಲ್ಲಿ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಬಹಿರ್ದೆಸೆಗೆ ತೆರಳುವುದಾಗಿ ತಿಳಿಸಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು. ನವ ವಿವಾಹಿತೆ ಪಾಳು ಬಾವಿಗೆ ಬಿದ್ದಿರೋದು, ಅಲ್ಲಿ ಶವ ಪತ್ತೆಯಾಗಿದೆ. ಇದೊಂದು ಅನುಮಾನಾಸ್ಪದ ಸಾವು. ನವ ವಿವಾಹಿತೆ ಬಹಿರ್ದೆಸೆಗೆ ಹೋಗ್ತೀನಿ ಅಂತ ಹೇಳಿದವಳು, ಆದರೆ ಶವವಾಗಿ ಪತ್ತೆಯಾಗಿದ್ದಾಳೆ. 3 ದಿನಗಳ ಬಳಿಕ ಬಾವಿಯಲ್ಲಿ ಶವ ಪತ್ತೆಯಾಗಿದೆ. ಇನ್ನು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಎನ್ ಮಹದೇವಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕ ಉಳ್ಳಾರ್ತಿ ಗ್ರಾಮದ ಸುಮಿತ್ರಾ ಅಂತ ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ. 21 ವರ್ಷ ಆಕೆಗೆ. ಕಳೆದ ಶುಕ್ರವಾರ ಗಜೇಂದ್ರ ಎಂಬುವರ ಜೊತೆಗೆ ಸುಮಿತ್ರಾ ಪ್ರೇಮ ವಿವಾಹ ಆಗಿತ್ತು. ಬಹಿರ್ದೆಸೆಗೆ ತೆರಳುವುದಾಗಿ ತಿಳಿಸಿ ಹೋಗಿದ್ಲು. ವಾಪಸ್ ಮನೆಗೆ ಬಂದಿಲ್ಲ. ಕುಟುಂಬಸ್ಥರು ಹುಡುಕಾಡಿದ್ದಾರೆ. ತಳುಕು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ನೀಡಿದ್ರು ಪೋಷಕರು. 3ನೇ ದಿನ ಸುಮಿತ್ರಾ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿರೋದು. ಸುಮಿತ್ರಾ ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತವೇ ಈಗ ಬೆಳ್ಕೊಂಡಿದೆ. ಪ್ರೇಮ ವಿವಾಹ ಅಂತ ಬೇರೆ ಹೇಳ್ತಾರೆ. ಯಾರ್ದಾದ್ರೂ ವಿರೋಧ ಇತ್ತಾ? ಅದ್ರ ಮಧ್ಯೆ ಮದುವೆ ಆಗಿತ್ತಾ? ಅವ್ರು ಯಾರಾದ್ರೂ ಏನಾದ್ರೂ ಮಾಡಿದ್ರಾ? ಅಥವಾ ಆಕೆ ಸೂಸೈಡ್ ಮಾಡ್ಕೊಂಡ್ಲ? ಪ್ರೇಮ ವಿವಾಹ ಅಂದರೆ ಸೂಸೈಡ್ ಮಾಡ್ಕೊಳ್ಳೋ ಸಾಧ್ಯತೆ ಕಮ್ಮಿ, ಅಂದರೆ ಇತ್ತೀಚೆಗಷ್ಟೇ ಮದುವೆ ಆಗಿರೋದ್ರಿಂದ ಅಂತ. ಬಟ್ ಆಕೆ ಸಾವಿಗೆ ಕಾರಣ ಏನು? 3 ದಿನಗಳ ನಂತರ ಶವವಾಗಿ ಪಾಳ್ಬಿದ್ದ ಬಾವಿಯಲ್ಲಿ ಪತ್ತೆಯಾಗಿರೋದು. ಆಕೆ ಬಹಿರ್ದೆಸೆಗೆ ಹೋಗಿ ಬರ್ತೀನಿ ಅಂತ ಹೇಳಿದವಳು, ಆದರೆ ಮನೆಗೆ ವಾಪಸ್ ಬಂದಿಲ್ಲ. ಕುಟುಂಬಸ್ಥರು ಹುಡುಕಾಡಿದ್ದಾರೆ. ತದನಂತರದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು. ಈಗ ಆಕೆಯ ಶವ ಪತ್ತೆಯಾಗಿದೆ. ಈಕೆ ಸಾವಿಗೆ ಕಾರಣ ಏನು? ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಅದು ಸಾಕಿದಂದ್ರೆ ಸಮಾಚಾರ ಇಲ್ವಾ? ನೋಡಿ